ಸಿಂಹಾಸನಾಸೀನನಾದಂಥ ಮಹಿಮೆಯುಳ್ಳ ಕ್ರಿಸ್ತೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಹೇಗಿದ್ದೀರಿ ಪ್ರಿಯ ಸಹೋದರ ಸಹೋದರಿಯರೇ? ದೇವರು ನಮ್ಮನ್ನ ಪ್ರೀತಿಸ್ತಾ ಇದ್ದಾರೆ. ಹೇಗಿದ್ದೀರಿ ಅಂದ್ರೆ ಕೇಳಿದ್ರೆ ನಾವೆಲ್ಲರೂ ಹೇಳುವುದೊಂದೇ, ಕ್ಷೇಮವಾಗಿದ್ದೀವಿ, ಸಂತೋಷವಾಗಿದ್ದೀವಿ, ಚೆನ್ನಾಗಿದ್ದೀವಿ ಅಂತ. ಕಾರಣ ಏನು ಗೊತ್ತಾ? ದೇವರು ನಮ್ಮನ್ನ ಪ್ರೀತಿಸ್ತಾ ಇರೋದು. ನಮಗೊಂದು ನಂಬಿಕೆ. ನಮ್ಮಲ್ಲಿ ಕಷ್ಟಗಳಿದೆ, ನಷ್ಟಗಳಿದೆ, ವೇದನೆಗಳಿದೆ, ದುಃಖ ಇದೆ, ಇಕ್ಕಟ್ಟಿನ ಪರಿಸ್ಥಿತಿಗಳಿದೆ, ಸಮಸ್ಯೆಗಳಿದೆ. ನನಗೆ ಇದ್ಯಾವುದೂ ಇಲ್ಲಪ್ಪ, ನಾನು ಚೆನ್ನಾಗಿದ್ದೀನಿ ಅಂತ ಹೇಳೋರು ಯಾರು ಇದ್ದೀರಾ? ಯಾರು ಕೂಡ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯರೆಲ್ಲರಿಗೂ ಕೂಡ ಅವರದೇ ಪರಿಸ್ಥಿತಿಗಳು, ಈ ಸಮಸ್ಯೆಗಳು ಇರ್ಬೋದು. ಆದರೆ ನಾವು ಚೆನ್ನಾಗಿದ್ದೀವಿ ಅಂದ್ರೆ ಅದು ಉನ್ನತನಾದಂಥ ದೇವರ ಮಹಾ ಕೃಪೆ ನಿಮಿತ್ತದಿಂದಲೇ. ಆಮೇಲೆ ಅಂತ ಉನ್ನತವಾದ ಕೃಪೆಯನ್ನ ನೀನು ನಾನು ಹೊಂದ್ಕೊಳ್ತಾ ಇದ್ದೀವಿ. ಹಲ್ಲೆಲೂಯ. ಅನೇಕರು ಲೋಕಸ್ಥರಿಗೂ ಶ್ರಮೆಗಳಿದ್ದರೂ ಕೂಡ ಅವರಿಗೆ ಒಂದು ಅಧೈರ್ಯ, ನಂಬಿಕೆ ಇಲ್ಲದಂತ ಜೀವನ, ನಿರುತ್ಸಾಹದಲ್ಲಿ ಇರ್ತಾರೆ. ಆದ್ರೆ ನೀನು ನಾನು ಸಂತೋಷವಾಗಿದ್ದೀವಿ ಅಂದ್ರೆ ನಮಗೇನೇ ಬಂದರೂ ಕೂಡ ನನ್ನ ದೇವರು ನನ್ನ ನೋಡ್ಕೊಳ್ತಾರೆ, ನನ್ನ ದೇವರು ನನ್ನ ಬಲಪಡಿಸ್ತಾರೆ, ನನಗೆ ಕ್ಷೇಮವನ್ನ ಕೊಡ್ತಾರೆ ಅನ್ನುವಂಥ ಒಂದು ಬಹಳವಾದ ನಂಬಿಕೆಯಿಂದಲೇ ನಾವು ಜೀವಿಸ್ತಾ ಇದ್ದೇವೆ. ಈ ದಿನ, ಈ ಕ್ಷಣ, ಈ ಮುಂಜಾನೆಯನ್ನ ನೋಡ್ತಾ ಇದ್ದೇವೆ. ಹಲ್ಲೆಲೂಯ. ದೇವರಿಗೆ ಸ್ತೋತ್ರ. ಹಾಗಿದ್ರೆ ನಮ್ಮನ್ನ ಪ್ರೀತಿಸುವಂತ ದೇವರು ನಮಗಾಗಿ ಏರ್ಪಡಿಸಿಕೊಟ್ಟಂತ ಜೀವವುಳ್ಳ ವಾಗ್ದಾನ ವಾಕ್ಯವನ್ನ ನಾವು ಧ್ಯಾನಿಸೋಣ. ಲೂಕನು ಬರೆದ ಸುವಾರ್ತೆ 21ನೇ ಅಧ್ಯಾಯ 33ನೇ ವಚನ. ಭೂಮ್ಯಾಕಾಶಗಳು ಅಳಿದು ಹೋಗುವವು, ಆದರೆ ನನ್ನ ಮಾತುಗಳು ಅಳಿದು ಹೋಗುವುದೇ ಇಲ್ಲ. ಆಮೇನ್. ಹಲ್ಲೆಲೂಯ. ಎಸ್, ದೇವರಿಗೆ ಮಹಿಮೆ ಉಂಟಾಗಲಿ. ಹೌದು ಪ್ರಿಯರೇ, ಈ ಭೂಮಿ ಆಕಾಶವೆಲ್ಲವೂ ಅಳಿದು ಹೋಗ್ಬೋದು, ಆದರೆ ಶಕ್ತಿಯುತವಾದ ಜೀವವುಳ್ಳ ದೇವರ ಮಾತು ಎಂದಿಗೂ ಅಳಿಯುವುದಿಲ್ಲ. ಹಲ್ಲೆಲೂಯ. ಆ ಮಾತು ಅಳಿಯುವುದಿಲ್ಲ ಪ್ರಿಯರೇ. ಅನೇಕ ಸಂದರ್ಭದಲ್ಲಿ ಮನುಷ್ಯರು ನಮಗೆ ಪ್ರಾಮಿಸ್ಗಳನ್ನ ಮಾತು ಕೊಡ್ತಾ ಇರ್ತಾರೆ. ಹೌದಾ? ನಿಮಗೆ ಎಷ್ಟು ಜನ ಮಾತು ಕೊಟ್ಟಿದ್ದಾರೆ? ಪ್ರತಿಯೊಬ್ಬ ಮನುಷ್ಯರು ಪ್ರತಿಯೊಬ್ಬರಿಗೂ ಮಾತು ಕೊಡ್ತಾರೆ. ನಾವು ಕೂಡ ಕೆಲವೊಬ್ರಿಗೆ ಮಾತು ಕೊಟ್ಟಿರ್ತೇವೆ. ಹಲ್ಲೆಲೂಯ. ಆದರೆ ಮನುಷ್ಯರ ಮಾತುಗಳು ಮೀನ್ಸ್ ಗಂಡ ಹೆಂಡತಿಗೆ ಒಂದು ಮಾತು ಕೊಟ್ಟಿರ್ಬೋದು, ಆದ್ರೆ ಬದಲಾಗಿರ್ಬೋದು. ಹೆಂಡತಿ ಗಂಡನಿಗೆ ಮಾತು ಕೊಟ್ಟಿರ್ಬೋದು, ನಾನು ಹೀಗಿರ್ತೀನಿ, ಹಾಗಿರ್ತೀನಿ, ನೀವು ನನ್ನ ಪ್ರಾಣ ಎಂಬುದಾಗೆಲ್ಲ ಹೇಳಿರ್ಬೋದು. ದಿವಸಗಳು ಬದಲಾಗ್ತಾ, ಕಾಲಗಳು ಬದಲಾಗ್ತಾ, ಪರಿಸ್ಥಿತಿಗಳು ಬದಲಾಗ್ತಾ ಅವರು ಬದಲಾಗಿರ್ಬೋದು. ಹೆತ್ತ ತಂದೆ ತಾಯಿಗಳು ಮಕ್ಕಳಿಗೆ ಮಾತು ಕೊಟ್ಟಿರ್ಬೋದು, ಬದಲಾಗಿರ್ಬೋದು. ಹೆತ್ತ ಮಕ್ಕಳು ತಂದೆ ತಾಯಿಗೆ ಅಪ್ಪ ನಾನು ದೊಡ್ಡವರಾದ್ಮೇಲೆ ಹೀಗೆ ನೋಡ್ಕೊಂತೀನಿ, ಹಾಗೆ ನೋಡ್ಕೊಂತೀನಿ ಎಂಬುದಾಗಿ ಮಾತು ಕೊಟ್ಟವರು, ಪ್ರಾಮಿಸ್ ತರ ಹೇಳ್ದವರು ಈ ದಿನ ಅವರನ್ನ ತೊರೆದು ಬಿಟ್ಟಿರ್ಬೋದು. ಈ ರೀತಿ ಎಷ್ಟೋ ಜನ ಇದ್ದಾರೆ. ಸ್ನೇಹಿತರಿಗೆ ಮಾತು ಕೊಡ್ತಾರೆ, ಪ್ರಾಮಿಸ್ಗಳನ್ನ ಮಾಡ್ತಾರೆ, ಇದು ಮಾಡ್ತೀನಿ, ಅದು ಮಾಡ್ತೀನಿ. ಹೌದಾ? ಈ ದಿನ ಮಾತು ಕೊಟ್ಟು ನಾಳೆಗೆಲ್ಲ ಅದು ಬದಲಾಗಿರುತ್ತೆ ಪ್ರಿಯರೇ. ಈ ದಿನ ಹೇಳೋರು ನಾಳೆಗೆ ನಾವು ರಿಪೀಟ್ ಕೇಳ್ದಿದ ತಕ್ಷಣ ಹೌದಾ ನಾನು ಹಾಗನ್ನ ಅಂತ ಹೇಳೋರೆ. ನಿಮಗಿಂತ ಅನುಭವ ಆಗಿದೆಯಾ? ಖಂಡಿತ ಆಗಿರುತ್ತೆ. ಆಮೇನ್. ಆದ್ರೆ ಮನುಷ್ಯರ ಮಾತು, ಒಡ ಹುಟ್ಟಿದವರು, ಅಕ್ಕಪಕ್ಕದವರು, ಸ್ನೇಹಿತರು ಯಾರೇ ಆಗಿರ್ಬೋದು, ಎಂತ ಉನ್ನತ ಸ್ಥಿತಿಯಲ್ಲಿರುವಂಥವ್ರು ಕೂಡ ನಮಗೆ ಮಾತು ಕೊಟ್ಟು ನಾವು ಅವ್ರು ಮಾತು ಕೊಟ್ಟಿದ್ದವ್ರು ಮಾಡ್ತಾರೆ, ಅವ್ರ ಅಧಿಕಾರಿ ಮಾತು ಕೊಟ್ಟಿದ್ದವ್ರು ಹೇಳಿದ್ದಾರೆ, ಖಂಡಿತ ಮಾಡ್ತಾರೆ, ನಿಮ್ಗೆ ಅವ್ರ ಮೇಲೆ ನಂಬಿಕೆ ಇದೆ, ಅವ್ರು ಖಂಡಿತ ಮಾಡ್ತಾರೆ ಅಂತ ಅನೇಕ ಸಂದರ್ಭ ನಮ್ಮನ್ನ ನಾವೇ ಭ್ರಮ ಪಡಿಸ್ಕೊಂಡಿರ್ಬೋದು. ಅವ್ರು ಬದಲಾಗ್ತೀನಿ ಅಂತ ಹೇಳಿ ಮಾತು ಕೊಡ್ಬೋದು. ಈ ವರ್ಷ ನಾನು ಬಿಟ್ಬಿಡ್ತೀನಪ್ಪ, ಈ ತಿಂಗಳು ನಾನು ಬಿಟ್ಬಿಡ್ತೀನಪ್ಪ, ನಾಳೆಯಿಂದಲೇ ನಾನು ಬಿಟ್ಬಿಡ್ತೀನಿ ಅಂತ ಕೆಲಸ ಮಾಡಲ್ಲಪ್ಪ ಅಂತ ಹೇಳ್ದವ್ರು ಮತ್ತೆ ಅದೇ ರೀತಿಯ ಜೀವಿತ ನಡೆಸ್ತಾ ಇರ್ಬೋದು. ಕೆಲವೊಂದ್ಸಲ ನಮಗೆ ನಾವೇ
ಮೋಸ ಮಾಡ್ಕೊಳ್ತೀವಿ, ನಮಗೆ ನಾವೇ ಪ್ರಾಮಿಸ್ ಮಾಡ್ಕೊಳ್ತೀವಿ, ನಾನು ಹಾಗಿರ್ತೀನಿ, ಹೀಗಿರ್ತೀನಿ, ಇದು ಬಿಟ್ಬಿಡ್ತೀನಿ, ಅದು ಬಿಟ್ಬಿಡ್ತೀನಿ. ಒಂದೆರಡು ದಿನ, ಒಂದೆರಡು ತಿಂಗಳು, ಮತ್ತೆ ಅದೇ ಜೀವನ. ಹೌದಲ್ವಾ? ಎಷ್ಟು ಜನರು ಇದ್ದೀವಿ ನಾವು ಈ ರೀತಿ. ಆದರೆ ಮನುಷ್ಯರ ಆಲೋಚನೆಗಳು, ಮನುಷ್ಯರ ಮಾತುಗಳು ವ್ಯರ್ಥ, ಅದೆಂದಿಗೂ ಇರೋದಿಲ್ಲ. ಆದರೆ ಜೀವವುಳ್ಳ ದೇವರ ಮಾತು ಅದೆಂದೆಂದಿಗೂ ಅಳಿಯುವುದೇ ಇಲ್ಲ. ತಲತಲಾಂತರಕ್ಕೂ ಕೂಡ ವರ್ಷಗಳು ಕಳೆದ್ರು, ಎಷ್ಟೇ ಏನೇ ಆದ್ರೂ ಕೂಡ ತಲತಲಾಂತರಕ್ಕೂ ಆತನು ಮಾತನಾಡಿದ ಮಾತು ಎಂದಿಗೂ ಅಳಿದು ಹೋಗೋದಿಲ್ಲ. ಯಾಕಂದ್ರೆ ಅದು ಜೀವವುಳ್ಳ ಮಾತಾಗಿದೆ. ನಿನ್ನ ಮೇಲೆ ದೇವರು ಮಾತನಾಡಿದಂಥ ಮಾತು, ದೇವರು ವಾಗ್ದಾನ ಮಾಡಿದಂಥ ವಾಗ್ದಾನ, ಆತನು ಹೇಳಿದಂಥ ಮಾತು ಅದೆಂದಿಗೂ ಅಳಿದು ಹೋಗೋದಿಲ್ಲ. ಇದು ಮಾತ್ರ ಜ್ಞಾಪಕ. ದೇವರನ್ನೊಟ್ಟಿಗೆ ಮಾತನಾಡಿದೆ, ದೇವ್ರು ನನಗೆ ತಿಳಿಸ್ಕೊಟ್ಟಿದ್ದಾರೆ ಎಂಬುದಾಗಿ ವರ್ಷಗಳು ಕಳೆದ್ರು ಇದಾಗಿಲ್ಲಲ್ಲಪ್ಪ, ನಾನೇ ಭ್ರಮೆ ಪಟ್ನ, ಅಥವಾ ಏನಿದು ದೇವರೇ ಇಲ್ವಾ ಅಂತ ಎಲ್ಲ ಅನುಮಾನಾಸ್ಪದವಾದಂಥ ಕಾರ್ಯಗಳು, ಪ್ರಶ್ನೆಗಳು ನಮಗೆ ಬಂದರೂ ಕೂಡ ದೇವ್ರು ಹೇಳ್ತಾರೆ, ಭೂಮಿ ಆಕಾಶ ಅಳಿದು ಹೋಗ್ಬೋದು, ಆದ್ರೆ ನನ್ನ ಮಾತುಗಳು ಎಂದಿಗೂ ಅಳಿದು ಹೋಗುವುದೇ ಇಲ್ಲ ಎಂಬುದಾಗಿ. ಆತನು ಒಂದು ಬಾರಿ ಮಾತನಾಡಿದ್ರೆ ಆತನು ಬದಲಾಗದಂತ ದೇವರು, ಆತನು ಮರೆಯದಂತ ದೇವರು, ಆತನು ತೊರೆಯದಂತ ದೇವರು, ಆತನು ಎಂದೆಂದಿಗೂ ಜೀವಿಸುವ ದೇವರು. ತಲಾಂತರಕ್ಕೂ ಕೂಡ ಆಶೀರ್ವಾದದ ಮೂಲಕ ನಮ್ಮನ್ನ ಮುನ್ನಡೆಸುವಂತ ದೇವಾದಿ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಯಾಕೆಂದ್ರೆ ದೇವರ ಮಾತಿನಲ್ಲಿ ಅಷ್ಟು ಬಲ ಇದೆ, ಜೀವ ಇದೆ. ನಾವೇನೋ ಸಾಮಾನ್ಯ ಎಂಬುದಾಗಿ ತೆಗೆದುಕೊಳ್ತಿದ್ದೇವೋ ಆತನ ಮಾತುಗಳು, ಆ ಜೀವ ಗ್ರಂಥದಲ್ಲಿರುವಂತ ಮಾತುಗಳು ಇಲ್ಲ ಇಲ್ಲ, ಅದೆಂದೆಂದಿಗೂ ನೆರವೇರುವಂತ ಮಾತುಗಳೇ. ಹಲ್ಲೆಲೂಯಾ. ಅದಕ್ಕಾಗಿ ನಾವು ಬಹಳ ಭಯದಿಂದಲೂ ಭಕ್ತಿಯಿಂದಲೂ ಆತನ ಜೀವವುಳ್ಳ ಮಾತನ್ನ ಕೇಳಿಸಿಕೊಳ್ಳುವರಾಗಬೇಕಾಗಿದೆ. ಅದನ್ನ ಅನುಸರಿಸಿ ನಡೆಯುವಂಥವರಾಗಬೇಕಾಗಿದೆ. ಆ ಮಾತಿನಲ್ಲಿ ಜೀವವಿದೆ. ಆ ಮಾತನ್ನ ಏನೋ ಸಿಂಪಲ್ ಆಗಿ ತೊರೆದು ಬಿಟ್ರೆ ಮಾತ್ರ ನಾವು ನಷ್ಟವನ್ನು ಹೊಂದಿಕೊಳ್ತೇವೆ ಪ್ರಿಯರೇ. ಬಹು ಜಾಗ್ರತೆಯಿಂದ ಇರೋಣ. ಆತರ ಮಾತುಗಳನ್ನ ಹೃದಯದ ಅಲಿಗೆಗಳ ಮೇಲೆ ದೇವರು ಬರೆದುಕೊಳ್ಳಕ್ಕೆ ಹೇಳಿದ್ದಾರೆ, ಅದನ್ನ ಅನುಸರಿಸ್ಲಿಕ್ಕೆ ಹೇಳಿದ್ದಾರೆ. ಬಹು ಜಾಗ್ರತೆಯಿಂದ ಅನುಸರಿಸಲಿಕ್ಕೆ ಪ್ರಯತ್ನ ಪಡೋಣ. ಆಮೇನ್. ದೇವರ ಮಾತು ಜೀವವುಳ್ಳದ್ದು. ನಾವು ಅಂತ ಜೀವವುಳ್ಳ ಮಾತಿಗೆ ತಗ್ಗಿ ನಮ್ಮನ್ನ ನಾವು ಒಪ್ಪಿಸಿಕೊಟ್ಟು ತಗ್ಗಿಸಿಕೊಂಡು ಅನುಸರಿಸಿ ಜೀವಿಸ್ಬೇಕಾಗಿದೆ. ಅಂತ ಉನ್ನತವಾದಂಥ ಜ್ಞಾನ, ಅಂತ ಉನ್ನತವಾದಂಥ ಮನಸ್ಸು ದೇವರು ನಾವೆಲ್ಲರಿಗೂ ಒದಗಿಸಿಕೊಟ್ಟು ಬಲಪಡಿಸಲಿ. ನಿಮ್ಮ ಏನೇ ವಿಜ್ಞಾಪನೆಗಳಿದ್ರು ಕಮೆಂಟ್ಗಳ ಮೂಲಕ ತಿಳಿಸಿಕೊಡಿ. ನಿಮಗಾಗಿ ನಾವು ಪ್ರಾರ್ಥಿಸೋದಾಗಿದೆ. ಪ್ರಾರ್ಥನೆ. ಪರಿಶುದ್ಧರ ಅಂತ ದೇವರ ಮಹೋನ್ನತರೇ ಸ್ತೋತ್ರ. ಜೀವವುಳ್ಳ ಜೀವಾಧಿಪತಿ ಅಂತ ದೇವರ ಸ್ತೋತ್ರ. ಕೊಟ್ಟಂತ ಅಪ್ಪ ಈ ಒಂದು ವಾಗ್ದಾನಕ್ಕಾಗಿ ಸ್ತೋತ್ರ. ಇದರ ಮೂಲಕ ಎಲ್ಲರೊಟ್ಟಿಗೂ ಏನು ಮಾತು ನಾಡಿದ್ಯಾ ಎಂಬುದಾಗಿ ನಂಬಿ ಸ್ತುತಿಸ್ತಾ ಇದ್ದೀನಿ. ಈ ಯೇಸುವಿನ ನಾವು ಎಲ್ಲವನ್ನು ಬೇಡಿ ಹೊಂದಿದ್ದೇವೆ ಪರಲೋಕದ ತಂದೆ. ಆಮೇನ್. ಪ್ರೈಸ್ ದ ಲಾರ್ಡ್.